ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಏನೋ ಸ್ನೇಹಿತರೆ, ಕಾಶ್ಮೀರ ಕಣಿವೆಯಲ್ಲಿ ಮತ್ತೆ ಉಗ್ರ ದಾಳಿಯಾಗಿದೆ. ಪಹಲ್ಗಾಮ್ ದಾಳಿ ನಂತರ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇರೋದು ಇದು ಎರಡನೇ ದಾಳಿ. ಈ ಸಲ ದಕ್ಷಿಣ ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯಲ್ಲಿ ಇಟ್ಟಿಗೆ ಬಟ್ಟಿಯೊಂದರ ಮೇಲೆ ಉಗ್ರರು ಗುಂಡು ಹಾರಿಸಿದ್ದಾರೆ. ಛತ್ತೀಸ್ಗಢ ಮೂಲದ ಇಬ್ಬರು ವಲಸೆ ಕಾರ್ಮಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ದೀಪಕ್ ಅನ್ನೋರು ಸ್ಥಳದಲ್ಲೇ ಮೃತಪಟ್ಟರೆ, ಗಾಯಗೊಂಡಿದ್ದ ಭೂಪಿಂದರ್ ಅನ್ನೋರು ಚಿಕಿತ್ಸೆ ಫಲಕಾರಿಯಾಗದೆ ಹಾಸ್ಪಿಟಲ್ನಲ್ಲಿ ಮೃತಪಟ್ಟಿದ್ದಾರೆ. ಲಷ್ಕರ್ ಸಂಘಟನೆಯ ಪ್ರಾಕ್ಸಿ ದಿ ರೆಸಿಸ್ಟೆನ್ಸ್ ಫ್ರಂಟ್ ಉಗ್ರ ಗುಂಪು ಈ ದಾಳಿಯ ಹೊಣೆಯನ್ನು ಹೊತ್ಕೊಂಡಿದೆ. ಈ ಹಿಂದೆ ಜುಲೈ 22ನೇ ತಾರೀಕು ಅನಂತ್ನಾಗ್ನಲ್ಲಿ ಪೊಲೀಸರ ಮೇಲೂ ಕೂಡ ಇದೇ TRF ಉಗ್ರ ದಾಳಿ ಮಾಡಿತ್ತು. ಅಲ್ಲಿ ಒಬ್ಬ ಪೊಲೀಸ್ ಸಿಬ್ಬಂದಿ ಹುತಾತ್ಮರಾಗಿದ್ದರು. ಕಳೆದ ವರ್ಷ ಪಹಲ್ಗಾಮ್ ಉಗ್ರ ದಾಳಿಯನ್ನು ಕೂಡ ಇದೇ TRF ಮಾಡಿತ್ತು. ಆಮೇಲೆ ಭಾರತದ ಭದ್ರತಾ ಪಡೆಗಳು ಆಪರೇಷನ್ ಮಹಾದೇವ್ ನಡೆಸಿ ಪಹಲ್ಗಾಮ್ ದಾಳಿ ನಡೆಸಿದ್ದ ಉಗ್ರಗಾಮಿಗಳನ್ನ ಹೊಡೆದು ಹಾಕಿದ್ರು. ಇನ್ನು ಈ ಕುಲ್ಗಾಮ್ ಉಗ್ರ ದಾಳಿ ನಂತರ ಭದ್ರತಾ ಪಡೆಗಳು ಉಗ್ರರಿಗಾಗಿ ಆಪರೇಷನ್ ಶುರು ಮಾಡಿವೆ. ಸೇನೆ, CRPF ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಜಂಟಿ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಉಗ್ರ ದಾಳಿ ಬೆನ್ನಲ್ಲೇ ಜಮ್ಮು ಕಾಶ್ಮೀರದಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಇನ್ನು ಈ ಉಗ್ರ ದಾಳಿಯನ್ನ ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಖಂಡಿಸಿದ್ದಾರೆ. ಜಮ್ಮು ಕಾಶ್ಮೀರ DGP ನಳಿನ್ ಪ್ರಭಾತ್ ಹಾಗೂ ಭದ್ರತಾ ಅಧಿಕಾರಿಗಳೊಂದಿಗೆ ಮಾತನಾಡಿ ಉಗ್ರರನ್ನ ಹೊಡೆದು ಹಾಕಿ ಅಂತ ಆದೇಶ ಕೊಟ್ಟಿದ್ದಾರೆ. ಇತ್ತ ಇರಾನನ್ನ ಪುಡಿಗಟ್ಟೋಕೆ ಅಮೆರಿಕ ಹಾಗೂ ಇಸ್ರೇಲ್ ದೊಡ್ಡ ಪ್ಲಾನ್ ಮಾಡಿಕೊಂಡಿವೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇರಾನ್ನ ಎನರ್ಜಿ ಸೈಟ್ಗಳ ಮೇಲೆ ಜಂಟಿ ದಾಳಿ ನಡೆಸೋಕೆ ಎರಡು ರಾಷ್ಟ್ರಗಳು ತಯಾರಿ ನಡೆಸ್ತಿವೆ. ಈ ವೀಕೆಂಡ್ನಲ್ಲೇ ಇರಾನ್ ಮೇಲೆ ಹೆವಿ ಬಾಂಬಿಂಗ್ ಆಗಬಹುದು ಅಂತ ಅಮೆರಿಕದ NBS ನ್ಯೂಸ್ ರಿಪೋರ್ಟ್ ಮಾಡಿತ್ತು. ಇರಾನ್ನ ಪವರ್ ಪ್ಲಾಂಟ್ಗಳು ಹಾಗೂ ತೈಲ ಸಂಸ್ಕರಣಾ ಘಟಕಗಳನ್ನು ಅತಿ ಶೀಘ್ರದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಹೊಡೆಯಬಹುದು ಅಂತ. ಇದರಿಂದ ಇರಾನ್ನ ಮಿಲಿಟರಿ ಶಕ್ತಿ ಮತ್ತು ಆಡಳಿತ ಯಂತ್ರವನ್ನು ಸಂಪೂರ್ಣ ಚದುರಿಸೋದು, ದುರ್ಬಲಗೊಳಿಸೋದು ಪ್ಲಾನ್ ಅಂತ. ವಿಶೇಷ ಅಂದರೆ ಸೋಮವಾರ ಗ್ಲೋಬಲ್ ಮಾರ್ಕೆಟ್ ಓಪನ್ ಆಗೋಕ್ಕೂ ಮುನ್ನವೇ ಈ ಆಪರೇಷನ್ ಮುಗಿಸೋಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತಲೂ ರಿಪೋರ್ಟ್ ಆಗಿದೆ. ಯಾಕಂದರೆ ಎನರ್ಜಿ ಸೈಟ್ಗಳ ಮೇಲೆ ದಾಳಿ ಆದರೆ ಮತ್ತೆ ತೈಲ ಬೆಲೆ ಗಗನಕ್ಕೆ ಇರಬಹುದು. ಹೀಗಾಗಿ ಮಾರ್ಕೆಟ್ ಓಪನ್ ಆಗೋ ಮುನ್ನವೇ ದಾಳಿ ಮಾಡಿ ಅದನ್ನು ಸೆಟಲ್ ಮಾಡೋಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ. ಶುಕ್ರವಾರ ಕ್ಯಾಂಪ್ ಡೇವಿಡ್ನಲ್ಲಿ ನಡೆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ದಾಳಿ ಬಗ್ಗೆ ಗಂಭೀರ ಚರ್ಚೆ ಆಗಿದೆ. ಆದರೆ ಈ ದಾಳಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇನ್ನೂ ಫೈನಲ್ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಟ್ರಂಪ್ ಮೂಡ್ ಬಂದು ಫೈನಲ್ ಆರ್ಡರ್ ಕೊಟ್ಟ ತಕ್ಷಣ ಇರಾನ್ ಮೇಲೆ ದಾಳಿಗಳು ನಡೆಯೋ ವಿಶ್ಲೇಷಣೆ ಇದೆ. ಈ ಮೆಗಾ ಅಟ್ಯಾಕ್ ಪ್ಲಾನ್ ಬಗ್ಗೆ ಅಮೆರಿಕ ಇಸ್ರೇಲ್ಗೆ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದೆ. ಆದರೆ ಇರಾನ್ ವಿರುದ್ಧದ ಪೂರ್ಣ ಪ್ರಮಾಣದ ದಾಳಿಗೆ ಇಸ್ರೇಲ್ ಇನ್ನೂ ಯಾವುದೇ ಅಂತಿಮ ನಿರ್ಧಾರ ಅವರೂ ಮಾಡಿಲ್ಲ ಅಂತ ರಿಪೋರ್ಟ್ ಆಗಿದೆ. ಹೊಸ ದಾಳಿಯಲ್ಲಿ ಭಾಗವಹಿಸುವಂತೆ ಇಸ್ರೇಲ್ ಅನ್ನ ಅಮೆರಿಕ ಇನ್ನೂ ಅಧಿಕೃತವಾಗಿ ಕೇಳಿಕೊಂಡಿಲ್ಲ ಅಂತಲೂ ಹೇಳ್ತಿದ್ದಾರೆ. ಗಮನಿಸಿ, ಒಂದ್ ಕಡೆ ನೆತನ್ಯಾಹು ಅಮೆರಿಕ ಭೇಟಿ, ಅದರ ಬೆನ್ನಲ್ಲೇ ಈ ಎಲ್ಲ ಸುದ್ದಿ ಬರ್ತಾ ಇದೆ. ಇತ್ತ ಅಮೆರಿಕ ಇಸ್ರೇಲ್ ಪ್ಲಾನ್ ಗೊತ್ತಾಗ್ತಿದ್ದ ಹಾಗೆ ಇರಾನ್ ಕೂಡ ವಾರ್ನಿಂಗ್ ಕೊಟ್ಟಿದೆ. ಒಂದು ವೇಳೆ ನಮ್ಮ ಮೇಲೆ ದಾಳಿ ಆದರೆ ಅದಕ್ಕೆ ತಕ್ಕಂತೆ ತಿರುಗೇಟು ಕೊಡೋಕೆ ನಾವು ರೆಡಿ ಅಂತ ಹೇಳಿದೆ. ಇಸ್ರೇಲ್ನ ಪ್ರಮುಖ ಮೂಲ ಸೌಕರ್ಯಗಳು ಮತ್ತು ಅಮೆರಿಕದ ಎನರ್ಜಿ ಸೈಟ್ಸ್ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಗುಡುಗಿದೆ. ಇದು ಅಮೆರಿಕದ ದುಡುಕಿನ ನಿರ್ಧಾರ. ನಾವು ಎಂಥದ್ದೇ ಪರಿಸ್ಥಿತಿ ಫೇಸ್ ಮಾಡೋಕ್ಕೂ ರೆಡಿ ಅಂತ ಇರಾನ್ ಎಚ್ಚರಿಸಿದೆ. ಇತ್ತ ಇರಾನ್ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತನಾಡಿದ್ದಾರೆ. ಇರಾನ್ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿದೆ ಅಂತ ಹೇಳಿದ್ದಾರೆ. ಅವರು ತುಂಬಾನೇ ಅಪ್ರಾಮಾಣಿಕರು ಮತ್ತು ಮರ್ಯಾದೆ ಇಲ್ಲದವರು ಅಂತ ಟ್ರಂಪ್ ವಾಗ್ದಾಳಿ ಮಾಡಿದ್ದಾರೆ. ಅವ್ರ ಜೊತೆ ವ್ಯವಹರಿಸೋದು ಕಷ್ಟ, ಆದರೆ ಅದರಿಂದ ನಮಗೇನು ವ್ಯತ್ಯಾಸ ಆಗಲ್ಲ ಅಂತ ಹೇಳಿದ್ದಾರೆ. ಏನು ಹಮಸ್ಗಳ ನಿಶಸ್ತ್ರೀಕರಣದ ಬಗ್ಗೆ ಕೂಡ ಟ್ರಂಪ್ ಮಾತನಾಡಿದ್ದಾರೆ. ಶುಕ್ರವಾರ ಬೋರ್ಡ್ ಆಫ್ ಪೀಸ್ ಜೊತೆ ಹಮಸ್ ಮಾಡಿಕೊಂಡ ಒಪ್ಪಂದದಿಂದ ಇಸ್ರೇಲ್ ತುಂಬಾನೇ ಖುಷಿಯಾಗಿದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಒಪ್ಪಂದ ಪಾಲಿಸೋ ಬಗ್ಗೆ ಇಸ್ರೇಲ್ ಕಡೆಯಿಂದ ಅಮೆರಿಕಗೆ ಏನಾದರೂ ಭರವಸೆ ಸಿಕ್ಕಿದ್ಯಾ ಅಂತ ಕೇಳಲಾಯಿತು. ಇದಕ್ಕೆ ಉತ್ತರ ಕೊಟ್ಟ ಟ್ರಂಪ್, ಹೌದು, ನಮಗೆ ಇಸ್ರೇಲ್ ಜೊತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳಿದ್ದಾರೆ. ಆದರೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಈ ವಿಚಾರವಾಗಿ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. ಇತ್ತ ಜಗತ್ತಿನಾದ್ಯಂತ ಇರಾನ್ಗೆ ಸೇರಿದ ಆಸ್ತಿಯನ್ನು ಹುಡುಕ್ತಾ ಇದ್ದೀವಿ ಅಂತ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಹೇಳಿದ್ದಾರೆ. ಹೀಗೆ ಜಪ್ತಿ ಮಾಡಿದ ಹಣವನ್ನ ವಾಪಸ್ ಇರಾನ್ ಜನರಿಗೆ ಕೊಡ್ತೀವಿ, ಹಾಗೆ ಇರಾನ್ನಿಂದ ತೊಂದರೆ ಅನುಭವಿಸಿದ ಅಮೆರಿಕನ್ನರಿಗೆ ಆ ದುಡ್ಡನ್ನು ತಲುಪಿಸ್ತೀವಿ ಅಂತ ಬೆಸೆಂಟ್ ಹೇಳಿದ್ದಾರೆ. ಅತ್ತ ಹಾರ್ಮುಜ್ ಜಲಸಂಧಿಯಲ್ಲಿ ಆಟ ಕಟ್ಟಿರೋ ಇರಾನ್ ಮತ್ತೆ ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ನಡೆಸಿದೆ. ಅಮೆರಿಕದ ಏರ್ ಎಸ್ಕಾಟ್ನೊಂದಿಗೆ ಸಂಚರಿಸ್ತಾ ಇದ್ದ 2 ತೈಲ ಟ್ಯಾಂಕರ್ಗಳ ಮೇಲೆ ಇರಾನ್ ಪಡೆಗಳು ದಾಳಿ ನಡೆಸಿವೆ. ಈ ಟ್ಯಾಂಕರ್ಗಳು ಇರಾನ್ನ ನಿಗದಿತ ಜಲಮಾರ್ಗವನ್ನು ಬಿಟ್ಟು ಬೇರೆ ಅಘೋಷಿತ ಮಾರ್ಗದ ಮೂಲಕ ಹೋಗ್ತಾ ಇದ್ವು. ಹೀಗಾಗಿ ದಾಳಿ ಮಾಡಿ ತಡೆದ್ವಿ ಅಂತ ಇರಾನ್ ತಿಳಿಸಿದೆ. ಈ ದಾಳಿ ಬೆನ್ನಲ್ಲೇ ಉಳಿದ 4 ತೈಲ ಟ್ಯಾಂಕರ್ಗಳು ಕೂಡ ತಕ್ಷಣ ತಮ್ಮ ಹಾದಿಯನ್ನ ಬದಲಿಸಿವೆ. ಇತ್ತ ಭಾರತಕ್ಕೆ ಸೌದಿಯಿಂದ ಕಚ್ಚಾ ತೈಲ ತರ್ತಾ ಇದ್ದ 2 ಟ್ಯಾಂಕರ್ಗಳು ಕೆಂಪು ಸಮುದ್ರದಿಂದ ರಹಸ್ಯವಾಗಿ ಹೊರಬಂದಿರೋ ಮಾಹಿತಿ ಸಿಕ್ಕಿದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಗಾಗಿ ಅಮೆಜಾನ್ ಹೆಸರಿನ ಹಡಗು 10 ಲಕ್ಷ ಬ್ಯಾರೆಲ್ ತೈಲ ತರ್ತಾ ಇದೆ. ಹಾಗೂ ಮಂಗಳೂರು ರಿಫೈನರಿಗೆ ರೋಡೋಸ್ ಅನ್ನೋ ಟ್ಯಾಂಕರ್ 7 ಲಕ್ಷ ಬ್ಯಾರೆಲ್ ತೈಲ ತರ್ತಾ ಇದೆ.
ಮೊದಲು ಈ ಹಡಗುಗಳು ಸುಯೆಜ್ ಕಾಲುವೆ ಕಡೆಗೆ ಉತ್ತರ ಮುಖವಾಗಿ ಸಾಗಿದ್ವು. ಆದರೆ ಜುಲೈ 22ನೇ ತಾರೀಕಿನ ಸುಮಾರಿಗೆ ಆಟೋಮ್ಯಾಟಿಕ್ ಐಡೆಂಟಿಫಿಕೇಶನ್ ಸಿಸ್ಟಮ್ ಟ್ರಾನ್ಸ್ಪಾಂಡರ್ಗಳನ್ನು ಬಂದ್ ಮಾಡಿ ಕೆಂಪು ಸಮುದ್ರದಿಂದಲೇ ದಕ್ಷಿಣಕ್ಕೆ ಹೊರ ಬಂದಿವೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸದ್ಯ ಈ ತೈಲ ಟ್ಯಾಂಕರ್ಗಳು ಶೀಘ್ರದಲ್ಲಿ ಭಾರತಕ್ಕೆ ತಲುಪಬಹುದು ಅನ್ನೋ ನಿರೀಕ್ಷೆ ಇದೆ. ಇನ್ನೊಂದು ಕಡೆ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ವಿರುದ್ಧ ಭೂ ದಿಗ್ಬಂಧನ ಹೇರೋಕೆ ಚರ್ಚೆ ನಡೆಸಿವೆ ಅಂತ ರಿಪೋರ್ಟ್ ಆಗಿದೆ. ಇತ್ತೀಚೆಗೆ ವೈಟ್ ಹೌಸ್ನಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಇಸ್ರೇಲ್ PM ನೆತನ್ಯಾಹು ಈ ಚರ್ಚೆ ಮಾಡಿದ್ದಾರೆ ಅಂತ ದಿ ಬ್ರಿಟಿಷ್ ಟೆಲಿಗ್ರಾಫ್ ಪತ್ರಿಕೆ ರಿಪೋರ್ಟ್ ಮಾಡಿದೆ. ರಿಪೋರ್ಟ್ ಪ್ರಕಾರ ಇರಾನ್ ಮೇಲೆ ತೀವ್ರ ಒತ್ತಡ ಹೇರೋ ಬಗ್ಗೆ ಪ್ಲಾನ್ ಮಾಡಿದ್ದಾರೆ. ಇರಾನ್ಗೆ ಸಂಪರ್ಕ ಕಲ್ಪಿಸೋ ಪ್ರಮುಖ ಗಡಿಗಳನ್ನು ಟಾರ್ಗೆಟ್ ಮಾಡಬಹುದು ಅಂತ ಹೇಳಲಾಗ್ತಿದೆ. ಆದರೆ ಇರಾನ್ ಬಹಳ ದೊಡ್ಡ ರಾಷ್ಟ್ರ ಆಗಿರೋದ್ರಿಂದ ಇದು ಅಷ್ಟು ಸುಲಭದ ಮಾತಲ್ಲ. ಸಾಕಷ್ಟು ನೆರೆಹೊರೆಯ ರಾಷ್ಟ್ರಗಳಿರೋದ್ರಿಂದ ಇದನ್ನು ಜಾರಿಗೊಳಿಸೋದು ಅಸಾಧ್ಯ ಅಂತಲೂ ಹೇಳಲಾಗ್ತಿದೆ. ಇದರ ನಡುವೆ ಒಮಾನ್ ಕರಾವಳಿ ಬಳಿ ತೈಲ ಟ್ಯಾಂಕರ್ ಮೇಲೆ ದಾಳಿಯಾಗಿದೆ. ಟ್ಯಾಂಕರ್ಗೆ ಪ್ರೊಜೆಕ್ಟೈಲ್ ಬಂದು ಅಪ್ಪಳಿಸಿದೆ. ಪರಿಣಾಮ ಹಡಗಿನ ಎಂಜಿನ್ ರೂಮ್ಗೆ ಹಾನಿಯಾಗಿದೆ. ಇದರಿಂದ ಟ್ಯಾಂಕರ್ ಸಂಪೂರ್ಣ ಕಂಟ್ರೋಲ್ ಕಳ್ಕೊಂಡಿದೆ ಅಂತ ಬ್ರಿಟನ್ನ ಮ್ಯಾರಿಟೈಮ್ ಟ್ರೇಡ್ ಆರ್ಗನೈಸೇಷನ್ ಮಾಹಿತಿ ಕೊಟ್ಟಿದೆ. ಒಮನ್ನ ಲಿಮಾ ಕರಾವಳಿಯಿಂದ 11 ನಾಟಿಕಲ್ ಮೈಲು ದೂರದಲ್ಲಿ ಈ ಘಟನೆಯಾಗಿದೆ. ಅದೃಷ್ಟವಶಾತ್ ಈ ದಾಳಿಯಿಂದ ಯಾವುದೇ ಜೀವ ಹಾನಿಯಾಗಿಲ್ಲ, ಪರಿಸರಕ್ಕೂ ಯಾವುದೇ ಲೀಕೇಜ್ ಆಗಿಲ್ಲ ಅಂತ ಈ UK MTO ಹೇಳಿದೆ. ಯಾವ ರಾಷ್ಟ್ರದ ಹಡಗಿದು ಇನ್ನಷ್ಟೇ ಕ್ಲಿಯರ್ ಆಗಬೇಕು. ದಾಳಿನ ಇರಾನ್ ಮಾಡ್ತಾ ಅಮೆರಿಕ ಮಾಡ್ತಾ ಅದು ಕೂಡ ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಇನ್ನು ಸ್ನೇಹಿತರೆ, 7 ಸ್ಯಾಂಡ್ಸ್ ಟೂರಿಸಂ ಅವರು ಹೊಸ ಟ್ರಿಪ್ ಆಯೋಜನೆ ಮಾಡಿದ್ದಾರೆ. ಉಜ್ಜಯಿನಿ ಮಹಾಕಾಳೇಶ್ವರ, ಓಂಕಾರೇಶ್ವರ, ನರ್ಮದಾ ರಿವರ್ ಬೋಟಿಂಗ್, ಸಂದೀಪನಿ ಆಶ್ರಮ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಇನ್ನು ಭಾರತದ ವಿದೇಶಾಂಗ ಸಚಿವ S ಜೈಶಂಕರ್ ಹಾಗೂ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಮಿಡಲ್ ಈಸ್ಟ್ ಬಿಕ್ಕಟ್ಟಿನ ಬಗ್ಗೆ ಜೈಶಂಕರ್ ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ. ಕಮರ್ಷಿಯಲ್ ಹಡಗುಗಳು ಹಾಗೂ ನಾವಿಕರ ಮೇಲೆ ನಡೀತಾ ಇರೋ ದಾಳಿಯನ್ನು ಯಾವುದೇ ಕಾರಣಕ್ಕೂ ಭಾರತ ಒಪ್ಪಲ್ಲ. ಅದು ಯಾರೇ ಆಗಲಿ, ಹಡಗುಗಳು ಮತ್ತು ನಾವಿಕರ ಮೇಲಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸುತ್ತೆ ಅಂತ ಜೈಶಂಕರ್ ಇರಾನ್ ಸಚಿವರಿಗೆ ಹೇಳಿದ್ದಾರೆ. ಈ ಬಿಕ್ಕಟ್ಟನ್ನು ಪರಿಹರಿಸೋಕೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯಿಂದ ಮಾತ್ರ ಸಾಧ್ಯ. ಅದಕ್ಕೆ ಭಾರತ ಸಪೋರ್ಟ್ ಮಾಡುತ್ತೆ. ನಮ್ಮ ಹಡಗುಗಳನ್ನು ಮುಟ್ಬೇಡಿ ಅಂತ ಜೈಶಂಕರ್ ಹೇಳಿದ್ದಾರೆ. ಇದೇ ವೇಳೆ ಅಬ್ಬಾಸ್ ಅರಾಕ್ಚಿ ಪ್ರಸ್ತುತ ಬೆಳವಣಿಗೆಗಳ ಕುರಿತು ಇರಾನ್ ನಿಲುವಿನ ಬಗ್ಗೆನೂ ಜೈಶಂಕರ್ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಅಮೆರಿಕದಲ್ಲಿ ಒಂದು ದೊಡ್ಡ ಅವಘಡ ಆಗಿದೆ. ಅಮೆರಿಕದ ಮರೈನ್ ಕೋರ್ಗೆ ಸೇರಿದ F-35B ಸ್ಟೆಲ್ತ್ ಫೈಟರ್ ಜೆಟ್ ಕ್ಯಾಲಿಫೋರ್ನಿಯಾದಲ್ಲಿ ಕ್ರ್ಯಾಶ್ ಆಗಿದೆ. ಸ್ಯಾನ್ ಡಿಯಾಗೋದ ಮಿರಾಮಾರ್ ಏರ್ ಸ್ಟೇಷನ್ ಬಳಿ ಈ ಘಟನೆಯಾಗಿದೆ. ಅದೃಷ್ಟವಶಾತ್ ವಿಮಾನ 100 ಅಡಿ ಎತ್ತರದಲ್ಲಿರುವಾಗಲೇ ಪೈಲಟ್ ಸೇಫ್ ಆಗಿ ಎಜೆಕ್ಟ್ ಆಗಿ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಬಚಾವಾಗಿದ್ದಾರೆ. ಈ ಅವಘಡಕ್ಕೆ ಕಾರಣ ಏನು ಅಂತ ತನಿಖೆ ಶುರುವಾಗಿದೆ. ಏನೋ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಕಾರಣವಾಗಿದ್ದ CJP ಸ್ಟೈಲ್ನ ಹೋರಾಟದ ಹೆದರಿಕೆ ಪಾಕಿಸ್ತಾನಕ್ಕೂ ಕಾಡ್ತಾ ಇದೆ. ಈ ಬಗ್ಗೆ ಪಾಕ್ನ ಇಂಟೀರಿಯರ್ ಮಿನಿಸ್ಟರ್ ಮೊಹಸಿನ್ ನಖ್ವಿ ಭಾರಿ ಆತಂಕ ಹೊರಹಾಕಿದ್ದಾರೆ. ನಮ್ಮ ಯುವಕರಿಗೆ ಬರೀ ಭತ್ಯೆ ಕೊಟ್ಟರೆ ಆಗಲ್ಲ, ಅವರಿಗೆ ಅರ್ಹತೆ ಆಧಾರದ ಮೇಲೆ ಉದ್ಯೋಗ ಬೇಕು. ಆ ಯುವ ಜನರನ್ನು ನೀವು ಯುವಕರು ಅಂತನಾದರೂ ಕರೀರಿ, ಜಿರಳೆಗಳು ಅಂತನಾದರೂ ಕರೀರಿ. ಈ ಜಿರಳೆಗಳು ಒಂದಾದರೆ ಎಲ್ಲವನ್ನ ಬುಡಮೇಲು ಮಾಡ್ತಾರೆ ಅಂತ ನಖ್ವಿ ಹೇಳಿದ್ದಾರೆ. ಅಲ್ಲದೆ ರಾಜಕಾರಣಿಗಳು ಆಡಳಿತ ವ್ಯವಸ್ಥೆಯನ್ನು ಸರಿಪಡಿಸದೇ ಇದ್ರೆ ಕೇವಲ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅವರ ಶ್ರಮದಿಂದ ಏನೂ ಯೂಸ್ ಆಗಲ್ಲ. ಪ್ರಧಾನಿ ಶಹಬಾಜ್ ಶರೀಫ್ 14 ಗಂಟೆ ಕೆಲಸ ಮಾಡಿದ್ರೂ ಕೂಡ ಕೇವಲ ಬೆಂಕಿ ನಂದಿಸಬಹುದು ಅಷ್ಟೇ. ಇದನ್ನ ಪರಿಹಾರ ಇಲ್ಲ ಇದಕ್ಕೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಫೀಲ್ಡ್ ಮಾರ್ಷಲ್ ಮುನೀರಂಗ್ ಬೈಯಕ್ಕಾಗಲ್ವಲ್ಲ, ಆದರೂ ಹೇಳಬೇಕು ಅವ್ರ ಕೈಲೂ ಏನು ಮಾಡೋಕ್ಕಾಗಲ್ಲ ಅಂತ. ಬಟ್ ಹೇಳ್ದಂಗೂ ಇರಬಾರ್ದು. ಸೊ ಅದಕ್ಕೆ ಫೀಲ್ಡ್ ಮಾರ್ಷಲ್ ಮುನೀರ್ ಎಷ್ಟೇ ಪರಿಶ್ರಮ ಹಾಕಿದ್ರೂ ಕೂಡ ಸಾಕಾಗಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಇವರು. ಏನೋ ಪಾಕ್ನ ಕುಖ್ಯಾತ ಗ್ಯಾಂಗ್ಸ್ಟರ್ ದುರಂದರ್ ಮೂವಿಲಿ ಇದ್ದ ಉಜೈರ್ ಬಲೂಚ್, ಈತನ ಸಹೋದರ ಜುಬೇರ್ ಬಲೂಚ್ ಮೇಲೆ ಗುಂಡಿನ ದಾಳಿಯಾಗಿದೆ. ದುರಂದರ್ ಮೂವಿ ಅಲ್ಲಿ ಕಂಟಿನ್ಯೂ ಆಗ್ತಿದೆ, ರಿಯಲ್ ಆಗಿ ಕಂಟಿನ್ಯೂ ಆಗ್ತಿದೆ ಪಾಕಿಸ್ತಾನದಲ್ಲಿ. ಕರಾಚಿಯ ಲ್ಯಾರಿಯಲ್ಲಿ ಬೈಕ್ನಲ್ಲಿ ಮುಖ ಮುಚ್ಕೊಂಡು ಬಂದಿದ್ದ ಬಂದೂಕುದಾರಿಗಳು ಜುಬೇರ್ನ ಎದೆ ಮತ್ತು ಹೊಟ್ಟೆಗೆ ಗುಂಡು ಹಾರಿಸಿ ಎಸ್ಕೇಪ್ ಆಗಿದ್ದಾರೆ. ಚಿಂತಾಜನಕ ಸ್ಥಿತಿಯಲ್ಲಿದ್ದಾನೆ, ಹಾಸ್ಪಿಟಲ್ಗೆ ಸೇರಿಸಲಾಗಿದೆ. ಈ ಕುಖ್ಯಾತ ಗ್ಯಾಂಗ್ಸ್ಟರ್ ಉಜೈರ್ ಬಲೂಚ್ ಹೆಸರು ಭಾರತೀಯರಿಗೆ ಚಿರಪರಿಚಿತ. ಈಗ ದುರಂದರ್ ಸಿನಿಮಾದಲ್ಲಿ ಇದೇ ಉಜೈರ್ ಬಲೂಚ್ ಪಾತ್ರವನ್ನ ತುಂಬಾ ಜೋರಾಗಿ ತೋರಿಸಲಾಗಿದೆ. ಸದ್ಯ ಗುಂಡೇಡ್ ತಿಂದಿರೋ ಈತನ ತಮ್ಮ ಜುಬೇರ್ ಬಲೂಚ್ ಕಳೆದ ವರ್ಷವಷ್ಟೇ ಜೈಲಿನಿಂದ ಹೊರಗೆ ಬಂದಿದ್ದ. ಏನೋ ಕಡೆ ಕಳೆದ ವರ್ಷ ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಅಧ್ಯಕ್ಷ ಟ್ರಂಪ್ ಮತ್ತೆ ರಾಗ ಹಾಡಿದ್ದಾರೆ. ನೀವು ಸಂಘರ್ಷ ಮುಂದುವರೆಸಿದ್ರೆ ನಿಮ್ಮ ಮೇಲೆ 250% ಟ್ಯಾರಿಫ್ ಹಾಕ್ತೀನಿ ಅಂತ ವಾರ್ನಿಂಗ್ ಕೊಟ್ಟೆ. ಆಗ ಸ್ವಲ್ಪ ಹೊತ್ತು 2 ರಾಷ್ಟ್ರಗಳು ಸಿಟ್ಟಾದ್ರು. ಆಮೇಲೆ
ಯುದ್ಧ ನಿಲ್ಲಿಸೋದಾಗಿ ನನಗೆ ಅವ್ರು ಹೇಳಿದ್ರು ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಅಲ್ಲದೆ ಈ ಕದನದಲ್ಲಿ 11 ವಿಮಾನಗಳನ್ನು ಹೊಡೆದು ಹಾಕಲಾಗಿತ್ತು ಅಂತ ಟ್ರಂಪ್ ಮತ್ತದೇ ರಾಗವನ್ನ ಹಾಡಿದ್ದಾರೆ. ಅಗೇನ್ ಯಾವ ಕಂಟ್ರಿದ ಎಷ್ಟು ಅಂತೇನು ಹೇಳಕ್ ಹೋಗಿಲ್ಲ. ಇನ್ನು ಅಮೆರಿಕದ AI ಮಾಡೆಲ್ಗಳನ್ನ ಚೈನಾ ಸೇನೆ ಬಳಸ್ಕೊಳ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಮೆರಿಕದ ಓಪನ್ AI ಮತ್ತು ಆಂಥ್ರೋಪಿಕ್ ಡೆವಲಪ್ ಮಾಡಿರೋ AI ಮಾಡೆಲ್ಗಳನ್ನ ಬಳಸ್ಕೊಂಡು ತನ್ನ ದೇಸಿ AIಗಳನ್ನ ಟ್ರೈನ್ ಮಾಡ್ತಿದೆ. ಆ ಡೇಟಾಗಳನ್ನು ಟ್ರಾನ್ಸ್ಫರ್ ಮಾಡ್ತಿದೆ. ಇದನ್ನು ಚೈನಾ ತನ್ನ ರಕ್ಷಣಾ ಅಗತ್ಯತೆಗಳಿಗೆ ಬಳಸ್ಕೊಳ್ತಾ ಇದೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಮಾಡೆಲ್ ಡಿಸ್ಟಿಲೇಷನ್ ಅನ್ನೋ ಟೆಕ್ನಿಕ್ ಬಳಸಿ ಚೀನಾ ಸೇನೆಗೆ ಲಿಂಕ್ ಹೊಂದಿರೋ ಸಂಶೋಧಕರು ಈ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಲಾಗಿದೆ. ಸಿಕ್ಕ ಡೇಟಾಗಳನ್ನು ಚೈನಾ ತನ್ನ ಇಂಟೆಲಿಜೆನ್ಸ್ ಅನಾಲಿಸಿಸ್, ಸರ್ವೆಲೆನ್ಸ್, ಡ್ರೋನ್ ಇಮೇಜ್ ರೆಕಗ್ನಿಷನ್, ಯುದ್ಧ ಭೂಮಿಯಲ್ಲಿ ತೆಗೆದುಕೊಳ್ಳೋ ಡಿಸಿಷನ್ಸ್ಗೆ ರೆಕಮೆಂಡ್ ಮಾಡೋದು, ಮಿಲಿಟರಿ ಲಾಜಿಸ್ಟಿಕ್ಸ್, ಮಿಲಿಟರಿ ಎಕ್ವಿಪ್ಮೆಂಟ್ ನಿಯೋಜನೆ, ಸೈಬರ್ ಆಪರೇಷನ್ಸ್ ಇಲ್ಲೆಲ್ಲ ಬಳಸ್ಕೊಳ್ಳುತ್ತೆ. ಚೈನಾ ಸರ್ಕಾರಕ್ಕೆ ಲಿಂಕ್ ಇರೋ 80ಕ್ಕೂ ಅಧಿಕ ರಿಸರ್ಚ್ ಪೇಪರ್ಸ್ ಮತ್ತು ಪೇಟೆಂಟ್ಗಳನ್ನು ಉಲ್ಲೇಖಿಸಿ ಈ ರಿಪೋರ್ಟ್ ಮಾಡಲಾಗಿದೆ. ಇತ್ತ PM ನರೇಂದ್ರ ಮೋದಿ ಮತ್ತು ಬ್ರಿಟನ್ನ ನೂತನ ಪ್ರಧಾನಿ ಆಂಡಿ ಬರ್ನ್ಹ್ಯಾಮ್ ನಡುವೆ ಫೋನ್ ಕಾಲ್ನಲ್ಲಿ ಮಾತುಕತೆಯಾಗಿದೆ. ಬ್ರಿಟನ್ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ಆಂಡಿ ಬರ್ನ್ಹ್ಯಾಮ್ಗೆ ಮೋದಿ ಶುಭಾಶಯ ಕೋರಿದ್ದಾರೆ. ಹಾಗೆ ಭಾರತ ಮತ್ತು ಬ್ರಿಟನ್ ನಡುವಿನ ದ್ವಿಪಕ್ಷೀಯ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸೋಕೆ ಇಬ್ಬರೂ ನಾಯಕರು ಒಪ್ಕೊಂಡಿದ್ದಾರೆ. ಟೆಕ್ನಾಲಜಿ, ಇನೋವೇಷನ್, ರಕ್ಷಣೆ, ಭದ್ರತೆ, ಕ್ಲೀನ್ ಎನರ್ಜಿ, ಶಿಕ್ಷಣ ಸೇರಿ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಹೆಚ್ಚಿಸೋ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಇತ್ತೀಚೆಗೆ ಜಾರಿಗೆ ಬಂದಿರೋ ಭಾರತ UK ವ್ಯಾಪಾರ ಒಪ್ಪಂದವನ್ನ CETA ಇದನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ಳೋಕೆ ನಿರ್ಧಾರ ಮಾಡಲಾಗಿದೆ. ಇದರೊಂದಿಗೆ ಪ್ರಾದೇಶಿಕ ಹಾಗೂ ಜಾಗತಿಕ ಬೆಳವಣಿಗೆಗಳ ಕುರಿತು ಕೂಡ ಇಬ್ಬರು ನಾಯಕರು ಅಭಿಪ್ರಾಯ ವಿನಿಮಯ ಮಾಡಿಕೊಂಡಿದ್ದಾರೆ. ಇನ್ನು ರಷ್ಯಾ ತೈಲ ಖರೀದಿ ರಾಷ್ಟ್ರಗಳ ಮೇಲೆ 100% ಟ್ಯಾರಿಫ್ ಹೇರೋಕೆ ಅಮೆರಿಕ ಮುಂದಾಗಿದೆ. ಈ ಬಗ್ಗೆ ಹೊಸ ಬಿಲ್ ಅನ್ನು ಅಮೆರಿಕದ ಸೆನೆಟ್ನಲ್ಲಿ ಪಾಸ್ ಮಾಡಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ಗೆ ಕಳಿಸಲಾಗಿದೆ. ಈ ಬಗ್ಗೆ ಭಾರತ ಈಗ ರಿಯಾಕ್ಟ್ ಮಾಡಿದೆ. ನಾವು ಈ ಎಲ್ಲ ಬೆಳವಣಿಗೆಗಳನ್ನು ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದೀವಿ ಅಂತ ಭಾರತದ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಇಂಧನ ಆಮದು ವಿಚಾರದಲ್ಲಿ ನಮಗೆ ನಮ್ಮ ದೇಶದ ಹಿತಾಸಕ್ತಿನೇ ಮುಖ್ಯ, ಅದನ್ನು ನಾವು ಕಾಂಪ್ರಮೈಸ್ ಮಾಡಲ್ಲ ಅಂತ ಇವರು ಹೇಳಿದ್ದಾರೆ ಜೈಸ್ವಾಲ್. ಅದಕ್ಕೋಸ್ಕರವೇ ನಾವು ಅಮೆರಿಕದಿಂದ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳಿಂದ ತೈಲ ತರ್ತೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅಮೆರಿಕದ ಅಧಿಕಾರಿಗಳೊಂದಿಗೆ ಕಾಂಟ್ಯಾಕ್ಟ್ನಲ್ಲಿದ್ದೀವಿ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ಏನೋ ಗಾಜಾದಲ್ಲಿ ಯುದ್ಧಾಪರಾಧ ನಡೀತಾ ಇದೆ, ಅದರ ನಡುವೆನೂ ಭಾರತ ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಕೊಡ್ತಾ ಇದೆ ಅಂತ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಆರೋಪ ಮಾಡಿತ್ತು. ಇದಕ್ಕೆ ಭಾರತ ಪ್ರತಿಕ್ರಿಯೆ ಕೊಟ್ಟಿದೆ. ನಮ್ಮ ರಫ್ತು ವ್ಯವಹಾರಗಳು ರಾಷ್ಟ್ರೀಯ ಕಾನೂನು ಮತ್ತು ಅಂತಾರಾಷ್ಟ್ರೀಯ ನಿಯಮಗಳಿಗೆ ಸಂಪೂರ್ಣ ಬದ್ಧವಾಗಿವೆ ಅಂತ ಭಾರತ ಹೇಳಿದೆ. ಭಾರತ ಸ್ಟ್ರಾಟಜಿಕ್ ಟ್ರೇಡ್ ಕಂಟ್ರೋಲ್ಸ್ ಬಗ್ಗೆ ಬಲವಾದ ಕಾನೂನು ಚೌಕಟ್ಟನ್ನು ಹೊಂದಿದೆ. ಈ ಕಾನೂನು ಅಡಿಯಲ್ಲೇ ನಾವು ಬೇರೆ ರಾಷ್ಟ್ರಗಳಿಗೆ ವಸ್ತುಗಳು ಹಾಗೂ ಟೆಕ್ನಾಲಜಿಯನ್ನು ರಫ್ತು ಮಾಡ್ತೀವಿ. ಸಿವಿಲಿಯನ್ ಮತ್ತು ಮಿಲಿಟರಿಗೆ ಬಳಸೋ ವಸ್ತುಗಳ ಡ್ಯುಯಲ್ ಯೂಸ್ ಎಕ್ಸ್ಪೋರ್ಟ್ಸ್ ಬಗ್ಗೆ ನಮ್ಮ ರಫ್ತು ನೀತಿ ಅಂತಾರಾಷ್ಟ್ರೀಯ ಕಾನೂನಿಗೆ ಸಂಪೂರ್ಣ ಬದ್ಧವಾಗಿದೆ ಅಂತ ಹೇಳಿದ್ದಾರೆ. ಏನೋ ಭಾರತ ರಷ್ಯಾದಿಂದ ರಾಜತಾಂತ್ರಿಕ ಪ್ರಯತ್ನಗಳ ಮೂಲಕ ಇದುವರೆಗೂ 139 ಭಾರತೀಯ ಪ್ರಜೆಗಳನ್ನ ರಷ್ಯಾ ಸೇನೆಯಿಂದ ರಿಲೀಸ್ ಮಾಡಿಸ್ಕೊಂಡಿದೆ. ಇದನ್ನು ಭಾರತದ ವಿದೇಶಾಂಗ ಇಲಾಖೆನೇ ಹೇಳಿದೆ. ಇನ್ನು 24 ಭಾರತೀಯರು ರಷ್ಯಾ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದು ಅವರ ಬಿಡುಗಡೆಗೂ ನಮ್ಮ ಪ್ರಯತ್ನ ಮುಂದುವರೆದಿದೆ ಅಂತ ಜೈಸ್ವಾಲ್ ಹೇಳಿದ್ದಾರೆ. ಇನ್ನೊಂದು ಕಡೆ ನೆರೆಯ ಬಾಂಗ್ಲಾದಲ್ಲಿ ಚೀನಾದ ಪ್ರಾಬಲ್ಯಕ್ಕೆ ಬ್ರೇಕ್ ಹಾಕೋಕೆ ಭಾರತ ಅಮೆರಿಕ ಒಗ್ಗೂಡಿ ಇಂಪಾರ್ಟೆಂಟ್ ಸ್ಟ್ರಾಟಜಿ ಮಾಡ್ತಿರೋದು ಗೊತ್ತಾಗಿದೆ. ಟ್ರಂಪ್ ಆಪ್ತ ಹಾಗೂ ಅಮೆರಿಕದ ದಕ್ಷಿಣ ಮತ್ತು ಮಧ್ಯ ಏಷ್ಯಾ ರಾಯಭಾರಿಯಾಗಿರೋ ಸೆರ್ಗಿಯೋ ಗೋರ್ ಬಾಂಗ್ಲಾಗೆ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಅಲ್ಲಿ ಭಾರತದ ಹೈಕಮಿಷನರ್ ದಿನೇಶ್ ತ್ರಿವೇದಿಯೊಂದಿಗೆ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದ್ದಾರೆ. ಇದಷ್ಟೇ ಅಲ್ಲ, ಶನಿವಾರ ಬೆಳಗ್ಗೆ ಗೋರ್ ಬಾಂಗ್ಲಾ ಪ್ರಧಾನಿ ತಾರಿಕುರ್ ರೆಹಮಾನ್ ಅವರನ್ನ ಕೂಡ ಮೀಟ್ ಆಗಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಇತ್ತೀಚೆಗಷ್ಟೇ ಬಾಂಗ್ಲಾ ಪ್ರಧಾನಿ ಬೀಜಿಂಗ್ಗೆ ಭೇಟಿ ನೀಡಿದ್ದರ ಬೆನ್ನಲ್ಲೇ ಅಮೆರಿಕದ ಈ ನಡೆಯಿಂದ ಕುತೂಹಲ ಜಾಸ್ತಿಯಾಗಿದೆ. ಬಾಂಗ್ಲಾವನ್ನು ಚೀನಾದ ಮಯನ್ಮಾರ್ ಕಾರಿಡಾರ್ ಪ್ರಭಾವದಿಂದ ಹೊರತರೋದು ಹಾಗೂ ಭಾರತ ಅಮೆರಿಕ ಸೇರಿ ತಮ್ಮತ್ತ ಸೆಳೆಯೋದು ಈ ಭೇಟಿಯ ಉದ್ದೇಶ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಇದೇ ವೇಳೆ ಗೋರ್ ಅವರು ಕಾಕ್ಸ್ ಬಜಾರ್ನಲ್ಲಿರೋ ರೋಹಿಂಗ್ಯಾ ನಿರಾಶ್ರಿತರ ಶಿಬಿರಗಳಿಗೂ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಒಟ್ನಲ್ಲಿ ಗೋರ್ ಭೇಟಿ ಬಂಗಾಳಕೊಲ್ಲಿ ಭಾಗದಲ್ಲಿ ಅಮೆರಿಕ ಮತ್ತು ಭಾರತದ ಜಂಟಿ ಕಾರ್ಯತಂತ್ರಕ್ಕೆ ಏನಾದರೂ ಸ್ಕೋಪ್ ಇದೆಯಾ ಅನ್ನೋ ಬಗ್ಗೆ ವಿಶ್ಲೇಷಣೆ ಕಾರಣ ಆಗ್ತಾ ಇದೆ. ಇನ್ನು 2019ರಲ್ಲಿ ಶ್ರೀಲಂಕಾದಲ್ಲಿ ನಡೆದ ಈಸ್ಟರ್ ಸಂಡೇ ಉಗ್ರ ದಾಳಿ ಸಂಬಂಧ ದೊಡ್ಡ ಬೆಳವಣಿಗೆಯಾಗಿದೆ. ಶ್ರೀಲಂಕಾದ ಮಾಜಿ ಪೊಲೀಸ್ ಮಹಾನಿರ್ದೇಶಕರಾದ ಪೂಜಿತ್ ಜಯಸುಂದರ ಮತ್ತು ಮಾಜಿ ರಕ್ಷಣಾ ಕಾರ್ಯದರ್ಶಿ ಹೇಮಸಿರಿ ಫರ್ನಾಂಡೋ ಅವರಿಗೆ ಮರಣದಂಡನೆ ಕೊಡಲಾಗಿದೆ. ಈ ಉಗ್ರ ದಾಳಿ ಬಗ್ಗೆ ಭಾರತದ ಗುಪ್ತಚರ ಏಜೆನ್ಸಿಗಳು ದಾಳಿ ನಡೆಯೋಕ್ಕೂ ಮುಂಚೆನೆ ಪದೇ ಪದೇ ಡೀಟೇಲ್ ಆಗಿ ಅಲರ್ಟ್ ಮಾಡಿದ್ರು. ಆದರೂ ಕೂಡ ಉಗ್ರ ದಾಳಿ ತಡೆಯೋಕೆ ಏಜೆನ್ಸಿಗಳು ಯಾವುದೇ ಕ್ರಮ ತಗೊಂಡಿಲ್ಲ, ಸೋತ್ ಹೋಗಿದ್ದಾರೆ, ನಿರ್ಲಕ್ಷ್ಯ ತೋರಿದ್ದಾರೆ. ಹೀಗಾಗಿ ಇವರೇ ಹೊಣೆ ಅಂತೇಳಿ ಕೋರ್ಟ್ ಇವರಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ. ಹಾಗಂತ ಫೈನಲ್ ಅಲ್ಲ ಇದು. ಈ ಆದೇಶವನ್ನು ಶ್ರೀಲಂಕಾದ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ.
ಮತ್ತು ಶ್ರೀಲಂಕಾದ ಅಧ್ಯಕ್ಷರಿಂದ ಕ್ಷಮಾದಾನಕ್ಕೂ ಇವರು ಅಪ್ಲೈ ಮಾಡಕ್ಕೆ ಅವಕಾಶ ಇರುತ್ತೆ. 2019 ಏಪ್ರಿಲ್ 21ನೇ ತಾರೀಕು ಶ್ರೀಲಂಕಾದ 3 ಚರ್ಚ್ ಮತ್ತು 3 ಹೋಟೆಲ್ನಲ್ಲಿ ಉಗ್ರ ದಾಳಿಯಾಗಿತ್ತು. 269 ಜನರು ಪ್ರಾಣ ಕಳ್ಕೊಂಡಿದ್ರು. ಅವಾಗ ಏನೋ ರಷ್ಯಾ ಜೊತೆ ಸಂಘರ್ಷದಲ್ಲಿ ತೊಡಗಿರೋ ಯುಕ್ರೇನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅತ್ಯಾಧುನಿಕ ಪೇಟ್ರಿಯಟ್ ಮಿಸೈಲ್ಗಳನ್ನ ತಯಾರಿಸಿಕೊಳ್ಳೋಕೆ ಯುಕ್ರೇನ್ಗೆ ಲೈಸೆನ್ಸ್ ಕೊಡ್ತೀವಿ ಅಂತ ಹೇಳಿದ್ದ ಟ್ರಂಪ್ ಈಗ ಉಲ್ಟಾ ಹೊಡೆದಿದ್ದಾರೆ. ನಾವು ಈ ಬಗ್ಗೆ ಇನ್ನೂ ಯಾವುದೇ ಒಪ್ಪಿಗೆಯನ್ನು ಕೊಟ್ಟಿಲ್ಲ, ಕೇವಲ ಚರ್ಚೆ ಮಾಡ್ತಾ ಇದ್ದೀವಿ ಅಷ್ಟೇ. ಇಂಥ ಟೆಕ್ನಾಲಜಿಯನ್ನು ಬೇರೆಯವರಿಗೆ ಕೊಡುವಾಗ ಬಹಳ ಕೇರ್ಫುಲ್ ಆಗಿರಬೇಕು ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನೊಂದು ಕಡೆ ಯುಕ್ರೇನ್ ರಾಜಧಾನಿ ಕಿಯೇವ್ ಮೇಲೆ ರಷ್ಯಾ ದಾಳಿ ಮಾಡಿದೆ. ಪರಿಣಾಮ 3 ಪ್ರಾಣ ಕಳ್ಕೊಂಡಿದ್ದಾರೆ. ಕೆಲ ಕಡೆ ವಸತಿ ಕಟ್ಟಡಗಳಿಗೆ ಡ್ಯಾಮೇಜ್ ಆಗಿದೆ. ಹಲವರು ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರಿಗಾಗಿ ರಕ್ಷಣಾ ಕಾರ್ಯಾಚರಣೆ ಅಲ್ಲಿ ನಡೀತಾ ಇದೆ. ಇನ್ನೊಂದು ಕಡೆ ಇದೆ ಯುಕ್ರೇನ್ನಲ್ಲಿ ಅಧ್ಯಕ್ಷ ವೊಲಡಿಮಿರ್ ಝೆಲೆನ್ಸ್ಕಿ ವಿರುದ್ಧ ಭಾರಿ ಆಕ್ರೋಶ ಭುಗಿಲೆದ್ದಿದೆ. ಮಖೈಲೋ ಫೆಡೆರೋವ್ರನ್ನ ಯುಕ್ರೇನ್ ರಕ್ಷಣಾ ಸಚಿವರ ಸ್ಥಾನದಿಂದ ವಜಾಗೊಳಿಸಿರುವ ನಿರ್ಧಾರ ಖಂಡಿಸಿ ಸಾವಿರಾರು ಜನ ಪ್ರತಿಭಟಿಸಿದ್ದಾರೆ. ಯುಕ್ರೇನ್ ಮಿಲಿಟರಿಗೆ ಹೊಸ ಟೆಕ್ನಾಲಜಿ ತರೋದ್ರಲ್ಲಿ ಹಾಗೂ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕುವಲ್ಲಿ ಫೆಡೆರೋವ್ ಬಹಳ ಪ್ರಮುಖ ಪಾತ್ರ ವಹಿಸಿದ್ರು. ಆದ್ರೂ ಕೂಡ ಅವ್ರನ್ನ ಯಾಕೆ ನೀವು ತೆಗೆದಿರಿ, ಮತ್ತೆ ಅವ್ರನ್ನ ವಾಪಸ್ ಡಿಫೆನ್ಸ್ ಮಿನಿಸ್ಟರ್ ಆಗಿ ಮಾಡಿ ಅಂತ ಪ್ರತಿಭಟನಾಕಾರರು ಆಗ್ರಹ ಮಾಡಿದ್ದಾರೆ. ಏನೋ ಸ್ಪೇನ್ನ ಸಿಯೋಟಾ ಗಡಿಯಲ್ಲಿ ನಡೀತಾ ಇರೋ ಘರ್ಷಣೆಯಲ್ಲಿ ಮೃತಪಟ್ಟವರ ಸಂಖ್ಯೆ 57ಕ್ಕೆ ಏರಿಕೆಯಾಗಿದೆ. ಮೊರಾಕೋ ಕಡೆಯಿಂದ 50,000ಕ್ಕೂ ಹೆಚ್ಚು ವಲಸಿಗರು ಏಕಾಏಕಿ ಗಡಿ ದಾಟಿ ಸ್ಪೇನ್ನ ಈ ಒಂದು ಆಫ್ರಿಕಾದಲ್ಲಿರೋ ಐಲ್ಯಾಂಡ್ಗೆ ನುಗ್ಗಿದ್ರು. ಇದು ಸ್ಪೇನ್ನ ಮೇನ್ ಲ್ಯಾಂಡ್ ಅಲ್ಲ, ಇದು ಸ್ಪೇನಿಗೆ ಸೇರಿರೋ ಜಾಗ ಆಫ್ರಿಕಾ ವ್ಯಾಪ್ತಿಯಲ್ಲಿ, ಉತ್ತರ ಆಫ್ರಿಕಾದಲ್ಲಿ ಬರೋದು. ಈ ವೇಳೆ ನೂಕುನುಗ್ಗಲು ಉಂಟಾಗಿ ಗಡಿ ಬೇಲಿಯಿಂದ ಬಿದ್ದು ಸಮುದ್ರದಲ್ಲಿ ಮುಳುಗಿ ಇಷ್ಟೊಂದು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇದೇ ವೇಳೆ ಅಕ್ರಮವಾಗಿ ಸ್ಪೇನ್ಗೆ ನುಗ್ಗಿದ್ದ 50,000 ವಲಸಿಗರ ಪೈಕಿ ಬಹುತೇಕರು ಈಗ ಸ್ವಯಂ ಪ್ರೇರಿತರಾಗಿ ಮೊರಾಕೋಗೆ ವಾಪಸ್ ಹೋಗ್ತಿದ್ದಾರೆ ಅಂತಲೂ ಸ್ಪೇನ್ ಹೇಳಿದೆ. ಇನ್ನೊಂದು ಕಡೆ ಈ ಸ್ಪೇನ್ನ ಸೆಯೂಟಾ ಗಡಿಯಲ್ಲಿ ಸೃಷ್ಟಿಯಾಗಿರೋ ವಲಸಿಗರ ಬಿಕ್ಕಟ್ಟಿನ ಬೆನ್ನಲ್ಲೇ ಇಟಲಿ ಕಠಿಣ ಹೆಜ್ಜೆ ಇಟ್ಟಿದೆ. ಸ್ಪೇನ್ ಜೊತೆಗಿನ ಯುರೋಪ್ನ ಮುಕ್ತ ಗಡಿ ಸಂಚಾರ ವ್ಯವಸ್ಥೆಯಾದ ಶೆಂಗೆನ್ ಒಪ್ಪಂದವನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿದೆ. ದೇಶದ ಭದ್ರತೆ ದೃಷ್ಟಿಯಿಂದ ಇದು ಅನಿವಾರ್ಯ. ಯುರೋಪ್ನ ಭದ್ರತೆಗೆ ಇದು ಒಂಥರ ಬೆದರಿಕೆ ಇದ್ದ ಹಾಗೆ ಅಂತ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲನಿ ಹೇಳಿದ್ದಾರೆ. ಇತ್ತ ಇಟಲಿಯ ಈ ನಿರ್ಧಾರಕ್ಕೆ ಸ್ಪೇನ್ ಪ್ರಧಾನಿ ಪೆಡ್ರೋ ಸ್ಯಾಂಚೆಸ್ ಅಸಮಾಧಾನ ಹೊರಹಾಕಿದ್ದಾರೆ. ಸಂಕಷ್ಟದ ಟೈಮ್ನಲ್ಲಿ ಯುರೋಪ್ ಒಗ್ಗಟ್ಟಿನಿಂದ ಇರಬೇಕೇ ಹೊರತು ಹೀಗೆ ತಮ್ಮ ಒಗ್ಗಟ್ಟನ್ನ ಒಡೆಯೋ ಕೆಲಸ ಮಾಡಬಾರದು ಅಂತ ಪೆಡ್ರೋ ತಿರುಗೇಟು ಕೊಟ್ಟಿದ್ದಾರೆ. ಇದೇ ವಲಸಿಗರ ಬಿಕ್ಕಟ್ಟನ್ನು ಮುಂದಿಟ್ಟುಕೊಂಡು ಅಮೆರಿಕ ಅಧ್ಯಕ್ಷ ಟ್ರಂಪ್ ತಮ್ಮ ವಿರೋಧಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸ್ಪೇನ್ ಗಡಿಯಲ್ಲಿ ಆಗಿರೋ ಈ ಬಿಕ್ಕಟ್ಟನ್ನು ನೋಡಿ ಒಂದು ವೇಳೆ ಡೆಮೊಕ್ರೆಟಿಕ್ ಪಾರ್ಟಿಯವರು ಅಧಿಕಾರಕ್ಕೆ ಬಂದರೆ ಅಮೆರಿಕಗೂ ಇದೇ ಗತಿ ಬರುತ್ತೆ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಸ್ಕಾಟ್ಲೆಂಡ್ ನಲ್ಲಿ ನಡೀತಾ ಇರೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ಪದಕವನ್ನ ಗೆಲ್ತಾ ಇದೆ. ಪುರುಷರ ಜಾವೆಲಿನ್ ಥ್ರೋನಲ್ಲಿ ಸ್ಟಾರ್ ಅಥ್ಲೀಟ್ ನೀರಜ್ ಚೋಪ್ರಾ ಬೆಳ್ಳಿಯನ್ನ ಗೆದ್ದಿದ್ದಾರೆ. ಯಶ್ವೀರ್ ಸಿಂಗ್ ಕಂಚಿನ ಪದಕವನ್ನ ಪಡ್ಕೊಂಡಿದ್ದಾರೆ. ನಮಗೆ ಚಿನ್ನದ ಹೋಪ್ ಇತ್ತು, ಬಟ್ ಚೋಪ್ರಾ ಅವ್ರದ್ದು ಬೆಳ್ಳಿ ಸಿಕ್ಕಿದೆ. ಇನ್ನೊಂದು ಕಡೆ ಡೆಕಾಥ್ಲಾನ್ ಸ್ಪರ್ಧೆಯಲ್ಲಿ ತೇಜಸ್ವಿನ್ ಶಂಕರ್ ಐತಿಹಾಸಿಕ ಕಂಚಿನ ಪದಕವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಈ ಕ್ರೀಡೆಯಲ್ಲಿ ಪದಕ ಗೆದ್ದ ಭಾರತದ ಮೊದಲ ಅಥ್ಲೀಟ್ ಆಗಿದ್ದಾರೆ ಇವರು. ಇನ್ನು ಜೂಡೋ ಮ್ಯಾಟ್ನಲ್ಲೂ ಕೂಡ ಭಾರತ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಅಸ್ಮಿತಾ ಡೇ ಹಾಗೂ ಹರ್ಷ್ ಸಿಂಗ್ ತಲಾ ಒಂದೊಂದು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಹಾಗೆ ಯಾಮಿನಿ ಮೌರ್ಯ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಈ ಮೂಲಕ ಭಾರತ ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ 5 ಚಿನ್ನ, 12 ಬೆಳ್ಳಿ ಹಾಗೂ 6 ಕಂಚು ಸೇರಿಟ್ಟು 23 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿದೆ. ಅತ್ತ 55 ಗೋಲ್ಡ್ ಮೆಡಲ್ ಸಹಿತ ಒಟ್ಟು 128 ಪದಕಗಳೊಂದಿಗೆ ಆಸ್ಟ್ರೇಲಿಯಾ ಅಗ್ರಸ್ಥಾನ ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.